3 ದಿನ ಎಸಿಸಿಇ ಎಲ್ಸಿಡಿ ಬಿಲ್ಡ್ ಎಕ್ಸ್ಪೋ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಇವರು ಪ್ರತಿ ಸಲದಂತೆ ಈ ಸಲವೂ ಬಿಲ್ಡ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಡಿಸೆಂಬರ್ 26, 27, 28ರಂದು ಧಾರವಾಡದ ಕೆಸಿಡಿ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿರುವ ಪ್ರಯುಕ್ತ ಇಂದು ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡು ಬಿಲ್ಡ್ ಎಕ್ಸ್ಪೋ 2025ರ ಪುಸ್ತಕ ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರವಿ ಕುಳೇನೂರ್ ಮತ್ತು ಸುರೇಶ್ ಬೇಂದ್ರೆ ಆಗಮಿಸಿ ಮಾತನಾಡಿದರು. ಇಂಜಿನಿಯರ್ ಸುನಿಲ್ ಬಾಗೇವಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇಂಜಿನಿಯರ್ ಅಜಿತ್ ಕರಗೋಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಂಜಿನಿಯರ್ ಅರುಣ್ ಶೀಲ್ವಂತ್ ಅತಿಥಿಗಳನ್ನ ಸ್ವಾಗತಿಸಿದರು. ಇಂಜಿನಿಯರ್ ದಾಮೋದರ್ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇಂಜಿನಿಯರ್ ಸಿದ್ದನಗೌಡ ಪಾಟೀಲ್ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಸಹಭಾಗಿ ಅಭ್ಯರ್ಥಿಗಳಿಗೂ ಅತ್ಯಂತ ಒಂದು ಉತ್ತಮವಾದಂತಹ ಒಂದು ಸಂದರ್ಭ. ಯಾಕಂದರೆ ಎಸಿಸಿ ಎಲ್ಸಿಡಿ ಅನೇಕ ಎಕ್ಸಿಬಿಷನ್ಗಳನ್ನು ನಾವು ಮಾಡಿದ್ದೇವೆ. ಜೊತೆಗೆ ಅನೇಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಕನ್ವೆನ್ಷನ್ ಆಗಿರ್ಬೋದು, ಅಥವಾ ಬೇರೆ ಸೆಮಿನಾರ್ಗಳನ್ನು ಇವೆಲ್ಲ ಮಾಡ್ತಾನೆ ಬರ್ತಾ ಇದ್ದೀವಿ. ಹಾಗಿದೆ ಈ 2025 ಬಿಲ್ಡ್ ಎಕ್ಸ್ಪೋದ ಉದ್ದೇಶ ಏನು, ಎಲ್ಲಿ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಇದರ ಪ್ರಯೋಜನ ಏನು, ಇದರ ಬಗ್ಗೆ ಒಂದು 4 ಮಾತುಗಳನ್ನ ಹೇಳಿ ನಾವು ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ. ಇದರ ಉದ್ದೇಶ ಏನು ಅನ್ನೋದು ಮೂಲವಾಗಿ ಒಂದು ಅರ್ಥ ಮಾಡಿಸುವ ಒಂದು ರೀತಿ ನಾವು ಮಾಡ್ತಾ ಇದ್ದೀವಿ. ಏನಾಗಿದೆ, ದಿನದಿಂದ ದಿನಕ್ಕೆ ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ದಾರೆ. ಈ ಹೊಸ ಟೆಕ್ನಾಲಜಿ ಏನಾಗಿದೆ ಅಂದ್ರೆ ಅನೇಕ ಜನರಿಗೆ ಮುಟ್ತಾ ಇಲ್ಲ. ನಾವು ಈಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ BLCC ಪೀಪಲ್ ಒಂದು ತರ ಬ್ರಿಡ್ಜ್ ಇದ್ದಂಗೆ, ಕೊಂಡಿ ಇದ್ದಂಗೆ. ಒಂದು ಕಡೆ ಸಪ್ಲೈಯರ್ಸ್ ಇರ್ತಾರೆ, ಒಂದು ಕಡೆ ರಿಕ್ವೈರ್ಮೆಂಟ್ ಇರ್ತದೆ. ಇವೆರಡರ ನಡುವೆ ಒಂದು ಕೊಂಡಿ, ಸಾಮಾಜಿಕ ಒಂದು ಕೊಂಡಿ ಬೇಕಲ್ಲ. ಯಾರು ಎಲ್ಲಿ ಮಟೀರಿಯಲ್ ಸಿಗ್ತದೆ, ಯಾವ ರೀತಿ ಮಟೀರಿಯಲ್ ಸಿಗ್ತದೆ, ಯಾವ ರೀತಿ ಹೊಸ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಬಂದಿದೆ, ಇದೆಲ್ಲಾನು ಒಂದೇ ರೂಫಿನ ಒಳಗೆ ತಗೊಂಡು ಬಂದು ಒಂದು 3 ದಿವಸದ ಎಕ್ಸಿಬಿಷನ್. ಈ ಎಕ್ಸಿಬಿಷನ್ ಸುಮಾರು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಇದನ್ನು ನಡೆಸೋದ್ರಿಂದ ಏನಾಗ್ತದೆ, ನಾವು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡ್ತೀವಿ. ಈ ಪ್ರಚಾರ ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ ಬಿಲ್ಡಿಂಗ್ ಕಟ್ಟುವವರಿಗೆ ಮತ್ತು ನಮ್ಮ ಸಹೋದ್ಯೋಗಿ ಇಂಜಿನಿಯರ್ಸ್ಗೆ ಎಲ್ಲರಿಗೂ ಒಂದು ರೀತಿ ಹೊಸ ಅನುಭವ, ಹೊಸ ಟೆಕ್ನಾಲಜಿ ಏನು ಬಂತು, ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇವತ್ತಿಗೆ ಅಂತ ಅಪ್ಡೇಟಿಂಗ್, ಮತ್ತು ಡೀಲರ್ಸ್ ಮತ್ತು ನಮ್ಮ ಸೆಲ್ಲರ್ಸ್ಗೆ ಈ ಹೊಸ ಬಿಲ್ಡಿಂಗ್ ಕಟ್ಟುವ ಮಾಲಕರಿಗೆ ಒಂದು ವಿಶೇಷವಾದಂತಹ ಒಂದು ಸಂಬಂಧ ಏರ್ಪಡಬೇಕು ಅಂತ ಹೇಳಿ ಈ ಮುಖ್ಯವಾದ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ಕೂಡ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನನ್ನ ಬಗ್ಗೆ ನಾನು ಐ ಥಿಂಕ್ ಇಂಟ್ರೊಡಕ್ಷನ್ ಮಾಡೋದು ಏನು ಬೇಡ ಅನ್ಕೋತೀನಿ. ಇದ್ದವರು ಎಲ್ಲರೂ ನಮ್ಮ ಗುರುಗಳಿದ್ದೀರಿ, ನಮ್ಮ ಮಾರ್ಗದರ್ಶಕರಿದ್ದೀರಿ, ನನ್ನ ಸ್ನೇಹಿತರು ಕೂಡ ಇದ್ದೀರಿ. ಸೊ ನಾನು ಯಾರು ಅಂತ ನಮ್ಮ ಕಂಪ್ನಿ ಏನು ಮಾಡ್ತೀನಿ ಅಂತಂದೆಲ್ಲ ಗೊತ್ತಾಯಿದೆ. ಬಟ್ ಕಮ್ ಟು ದ ಪಾಯಿಂಟ್, ಈ ಬಿಲ್ಡಿಂಗ್ ಎಕ್ಸ್ಪೋ 2025 ಬಗ್ಗೆ ನಾನು ಮಾತಾಡ್ಬೇಕಂತಂದರೆ, ಫಸ್ಟ್ ನಾನು ಟರ್ಬೋಸ್ಟೇಜ್ ಡಿಸೆಂಬರ್ 16, 2021 ಎಕ್ಸ್ಪೋ ಸ್ಟಾರ್ಟ್ ಆಗಿತ್ತು. ಸೊ ನಿಮ್ಮ ಎಕ್ಸ್ಪೋದಿಂದಲೇ ನಾನು ಈ ಕಂಪ್ನಿಯಲ್ಲಿ ಶುಭಾರಂಭ ಮಾಡಿದ್ದೆ ಅಂತ ಹೇಳ್ಬೋದು. ಅದಾದಮೇಲೆ 2023 ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. 2025 ಕೂಡ ಆಸ್ ಅ ನೆಟ್ ಸ್ಪಾನ್ಸರ್ ಆಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಇದ್ರ ಮುಂದಿನ ಸುಮಾರು ಇವೆಂಟ್ಸ್ ಈ ಥರ ಬಂದೇ ಬರುತ್ತೆ ಡೆಫಿನೆಟ್ಲಿ. ಅದ್ರ ಜೊತೆಗೆ LCD ಬಗ್ಗೆ ಅಂದರೆ ಲೋಕಲ್ ಸೆಂಟರ್ ಧಾರವಾಡ ಬಗ್ಗೆ ನಾವು ಹೇಳ್ಬೇಕಂದ್ರೆ ಇಟ್ ಹ್ಯಾಸ್ ಬಿಕಮ್ ಅ ಬ್ರ್ಯಾಂಡ್. ಸೊ ನಾಟ್ ಓನ್ಲಿ ಧಾರವಾಡ, ನಾನು 100 ಡಿಸ್ಟ್ರಿಕ್ಟ್ ಹ್ಯಾಂಡಲ್ ಮಾಡ್ತೀನಿ, ನಾರ್ತ್ ಕರ್ನಾಟಕ and ದಕ್ಷಿಣ ಕನ್ನಡ. ಅಲ್ಲಿ ನಾವು ಎಲ್ಲ ಇಂಜಿನಿಯರ್ಸ್ಗೂ, ಆರ್ಕಿಟೆಕ್ಟ್ಸ್ಗೂ, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ನಮ್ಮ ಡೀಲರ್ಸ್ ನಾವು ಮೀಟ್ ಆದಾಗ ಅವ್ರು ಪ್ರತಿಯೊಬ್ಬರು ಇರುತ್ತೆ, ನೀವು ಧಾರವಾಡ ಮೀಟ್ ಮಾಡ್ತಿರೋದ್ರೆ ಭಾಳ ಚೆನ್ನಾಗಿರುತ್ತೆ, ರೆಸ್ಪಾನ್ಸ್ ಎಲ್ಲ ಇರುತ್ತೆ. ಇಲ್ಲಿ ಯಾರು ಬರೋದಲ್ಲ, ಯಾಕೆ ಧಾರವಾಡದಿಂದ ಎಕ್ಸಿಬಿಷನ್ ಮಾಡ್ತಿರ್ತೀರಿ, ಅಷ್ಟು ಚೆನ್ನಾಗಿ ಕಾಣ್ತಾರೆ, ಇಲ್ಲಿ ಭಾಳ ಕಾಣಲ್ಲ ಯಾಕೆ? ಸುಮಾರು ಕಡೆ ಹೇಳ್ತಾರೆ. ಮತ್ತೆ ರೀಸೆಂಟ್ ಆಗಿ ನಾವು 2025 ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ರಮೇಶ್ ಅವ್ರಿಗೆ ಕರ್ಕೊಂಡು ಇಲ್ಲಿ ಸಿವಿಲ್ ಟೆಕ್ ಎಲ್ಲ ಮಾಡಿದ್ವಿ. ಸೊ ಅದೆಲ್ಲ ಫೋಟೋ ಸುಮಾರು ಕಡೆ ವೈರಲ್ ಆದಾಗ ಸುಮಾರು ಜನ ಕೇಳಿದ್ರು, ಎಲ್ಲರೂ ಯಾಕೆ ಧಾರವಾಡ ಚೂಸ್ ಮಾಡ್ಕೋತಾರೆ, ಎಲ್ಲರೂ ಯಾಕೆ ಕಂಪ್ನಿಯಲ್ಲಿ ಯಾಕೆ ಧಾರವಾಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀರಾ ಅಂತ ಕೇಳಿದಾಗ
ನಮ್ಮ ಹತ್ರ ಹೇಳ್ತೀನಿ ಸಿಂಪಲ್ ಆಗಿ ಒಂದು ಉತ್ತರ. ಸರ್, ಅಲ್ಲಿ ಇಂಜಿನಿಯರ್ಸ್ಗಳು ನಮಗೆ ತುಂಬಾ ಸಪೋರ್ಟಿವ್ ಮತ್ತು ಸಹಕಾರಿಯಾಗಿದ್ದಾರೆ. ಅದ್ರ ಜೊತೆಗೆ ಈ ಎಕ್ಸ್ಪೋ ಮಾಡೋದ್ರಿಂದ ಅಥವಾ ಏನೋ ಇವೆಂಟ್ಸ್ ಮಾಡೋದನ್ನ ಅರ್ಥಗರ್ಭಿತವಾಗಿ ಮತ್ತೆ ಮುಂದೆ ಬರ್ತಕ್ಕಂಥ ಕಸ್ಟಮರ್ಸ್ಗಾಗಲಿ ಅಥವಾ ಗ್ರಾಹಕರಿಗಾಗಲಿ ತಿಳುವಳಿಕೆ ಕೊಡೋ ಮೂಲಕ ಅತಿ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಸರ್. ಅದಕ್ಕೋಸ್ಕರನೇ ಅವ್ರೆಲ್ಲ ಇವೆಂಟ್ಸ್ ಸಕ್ಸಸ್ಫುಲ್ ಆಗುತ್ತೆ, ಗ್ರ್ಯಾಂಡ್ ಆಗುತ್ತೆ ಅಂತ ನಾನು ಹೇಳಿದೆ. ಸುಮಾರು ಜನ ಡೌಟ್ ಕೂಡ ಕೊಟ್ಟರು, ಅದೇನಾಗತ್ತೆ ಅಂತೀರಾ, ನಾವೆಲ್ಲ ಇಷ್ಟೆಲ್ಲ ಇದ್ದೀವಿ, ನಮ್ಗೆ ಅವ್ರಿಗಿಂತ ಜಾಸ್ತಿ ನಮ್ದು ದೊಡ್ಡ ಊರಿದೆ, ಈಗ ಲೈಕ್ ಉಡುಪಿ, ಮಂಗಳೂರು, ದಾವಣಗೆರೆ, ನಮ್ಮಲ್ಲಿ ಸುಮಾರು ಜನ ಇಂಜಿನಿಯರ್ಸ್ ಇದ್ದೀವಿ. ಸೊ ಅದು ಕೂಡ ನಮ್ಮಲ್ಲಿ ಅಷ್ಟು ಸಕ್ಸಸ್ಫುಲ್ ಯಾಕಾಗಲ್ಲ ಅಂತಂದಾಗ ನಾನು ಹೇಳಿದ್ದೆ ಒಗ್ಗಟ್ಟು ಇದಾದ ಎಲ್ಲ ಕಮಿಟಿನಿದೆ, ಸುಮಾರು ಕಡೆ ಇದೆ. ಬಟ್ ಆ ನಿಮ್ಮ ಕಮಿಟಿಯಲ್ಲಿ ಎಲ್ಲರೂ ಜೊತೆ ಕೂಡ್ಕೊಂಡು ಆ ಹೆಚ್ಚು ಕಡಿಮೆ ಅಂದರೆ ಏನು ಒಗ್ಗಟ್ಟು ಮೂಲಕ ಕೆಲಸ ಮಾಡ್ತಾರೆ, ಅವಾಗ ಒಂದು ಯಾವುದೇ ಒಂದು ಇವೆಂಟ್ ಇದ್ರೂ ಸಕ್ಸಸ್ಫುಲ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎಚ್ ನಾನು ಹೇಳ್ಬೇಕು ಅಂತ ಸುಮಾರು ಹತ್ರ ನಾನು ಹೇಳಿದ್ದೀನಿ. ಹೇಳಿದಾರೆ ಗೊತ್ತಿಲ್ಲ, ಬಟ್ ಸುಮಾರು ಹತ್ರ ನಿಮ್ಗೆ ಗೊತ್ತಾಗಿರುತ್ತೆ ಪರ್ಸನಲಿ. ಸೊ ನಾನು ಅವ್ರು ಕೂಡ ಅದನ್ನೇ ಹೇಳಿದ್ರು, ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿ ಸರ್, ಪ್ರೀತಿಯಿಂದ ಮನಸ್ಸಿಗೆ ನೀವು ಕೆಲಸ ಮಾಡಿದ್ರೆ ಎಲ್ಲ ಗ್ರಾಹಕರು ಬರ್ತಾರೆ, ಎಲ್ಲ ಕಂಪ್ನೀಸು ಬರ್ತಾರೆ, ಪ್ರತಿಯೊಬ್ಬ ಡೀಲರ್ ಕೂಡ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ ಅಂತ ನಾನು ಹೇಳಿದ್ದೀನಿ. ಅವರು ನೆಕ್ಸ್ಟ್ ಹೇಳಿದ್ದಾರೆ, ಇಲ್ಲ ಸರ್ ನೀವು ಇದ್ರಿ ಧಾರವಾಡ ಮುಂದೆ ಏನೋ ಇವೆಂಟ್ ಆದಾಗ ನಾವು ಪರ್ಟಿಕ್ಯುಲರ್ ನೀವು ಹೇಳಿದ್ರು ಇನ್ವೈಟ್ ಮಾಡಿ ನಾನು ಬರ್ತೀನಿ. ಒಂದ್ಸರಿ ಅವ್ರು ಏನು ಸ್ಟ್ರಾಟಜಿ ಇದೆ, ಪ್ಲಾನ್ ಇದೆ, ನಾವು ಅದನ್ನು ತಿಳ್ಕೊಂಡ್ಬಂದು ನಾವು ಕೂಡ ಇಂಪ್ಲಿಮೆಂಟ್ ಮಾಡ್ಬೇಕಂತೀವಿ ಅಂತ ಸುಮಾರು ಅದರಲ್ಲಿ ಅಂಕೋಲ, ಕಾರವಾರ ಎಲ್ಲ ಇಂಜಿನಿಯರ್ಸ್ ಎಲ್ಲ ಹೇಳಿದ್ದಾರೆ. ಈ ಸರಿ ರೀತಿಯ ಮಿಷನ್ ಅವ್ರು ಕೂಡ ನಾನೇ ಪರ್ಸನಲಿ ಇನ್ವೈಟ್ ಮಾಡ್ತೀನಿ. ಸೊ ನೀವೆಲ್ಲರೂ ಒಂದ್ಸರಿ ಬಂದು ಇಲ್ಲಿ ಭಾಗಿಯಾಗಿ ಸರ್. ಸೊ ನಮ್ಮ ಧಾರವಾಡ ಲೋಕಲ್ ಸೆಂಟರ್ ಯಾವ ಥರ ಮಾಡ್ತಾರೆ, ನಮ್ಮ ಸ್ಟ್ರಾಟಜಿ ಇದೆ ಅಂತ ನೀವು ಕೇಳ್ಕೊಂಡು ಇದರ ಮುಂದೆ ನಿಮ್ಮ ಊರಲ್ಲಿ ಕೂಡ ಈ ಥರ ಇವೆಂಟ್ಸ್ ಆಗಲಿ, ಇದರಿಂದ ಗ್ರಾಹಕರಿಗೆ ಹೆಚ್ಚು ಅನುಕೂಲ ಆಗಲಿ, ಇವಾಗ ಬಿಸ್ನೆಸ್ ಕೂಡ ಒಳ್ಳೆ ಬಿಸ್ನೆಸ್ ಬರಲಿ, ಕಂಪ್ನೀಸ್ಗಳು ಕೂಡ ಒಳ್ಳೆ ಎಕ್ಸ್ಪೋಜರ್ ಸಿಗಲಿ ಅಂತ ನಾವು ಕೇಳ್ಕೊತೀನಿ. ಅದ್ರ ಜೊತೆಗೆ ನೋಡೋದು ಈ ಇವೆಂಟ್ ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಡೀಲರ್ಸ್ಗಾಯಿತು ಅಥವಾ ಎಲ್ಲ ಕಂಪ್ನೀಸ್ಗಾಯಿತು ಒಂದು ಹೆಚ್ಚಿನ ಇವಾಗ ಆಗ್ತಿರ್ತಕ್ಕಂಥ ಒಂದು ಏನು ವ್ಯಾಪಾರ ಇದೆ ಅದಕ್ಕಿಂತ ಹೆಚ್ಚಿನ ಅನುಕೂಲವಾಗಲಿ, ಅದಕ್ಕೊಂದು ಎಕ್ಸ್ಪೋಜರ್ ಸಿಗಲಿ ಅಂತ ಹೇಳ್ತಾ ನನಗೆ ಕರೆಸಿದ್ದಕ್ಕೆ ತಾವೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮಾತಾಡ್ತೀನಿ. ಸುಮಾರು 3-4 ವರ್ಷಗಳಿಂದ ಈ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ. ಗೆಸ್ಟ್ ಆಗಿ ಕರೆದಿರ್ತಾರೆ, ಹೋಗಿರ್ತೀನಿ. ಉತ್ತರ ಕರ್ನಾಟಕದೊಳಗೆ ಸಕ್ಸಸ್ಫುಲ್ ಎಕ್ಸಿಬಿಷನ್ ಧಾರವಾಡದಲ್ಲಿ ನಡೆಯುತ್ತೆ. ಸುಮಾರು 10 ವರ್ಷಗಳಿಂದ ಈ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ನಾನು ರೆಗ್ಯುಲರ್ ನಾನು ಅಡ್ಡಾಡೋ ನೋಡಿ ಅದಕ್ಕೆಲ್ಲ ಬಂದೆ. ಇವರು ಏನು 3 ದಿನ ಎಕ್ಸಿಬಿಷನ್ ಮಾಡ್ತಿರ್ತಾರಲ್ಲ, ಅವರು ಪಬ್ಲಿಕ್ ಅಟ್ಯಾಚ್ಮೆಂಟು, ಪಬ್ಲಿಕ್ ಬರೋದು, ಆಮೇಲೆ ಯಾರು ಮನಿ ಕಟ್ಟು ಹೊಸದಾಗಿ ಮನಿ ಕಟ್ಟೋರು ಪಬ್ಲಿಕ್ ಬರ್ತಾರೆ, ಅದನ್ನೆಲ್ಲ ನೋಡೋದ್ರಿಂದ ಒಂದು ಇವ್ರಿಗೆ ನಮ್ಮ ಧಾರವಾಡ ಇಂಜಿನಿಯರ್ ಅಸೋಸಿಯೇಷನ್ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಯಾರು ಮನಿ ಕಟ್ಟಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಐಡಿಯಾ ಇರಂಗಿಲ್ಲ, ಯಾರೋ ಹೊಸ ಇದು ಬಂದಿರಂಗಿಲ್ಲ, ಯಾರೋ ಫ್ರೆಂಡ್ಸ್ ಅವರು ಮಾತಾಡಿ ಡಿಸ್ಕಷನ್ ಮಾಡಿರ್ತಾರೆ. ಅವಾಗ ಇಂಜಿನಿಯರ್ ಇಲ್ಲ ಸರ್, ಇದು ಮಾಡೋದು ಬೇಡ, ಇದು ಮಾಡೋದು ಅಂತ ಅವ್ರ ತಲೆ ಬೆಳೆಯವರು ಇಂಜಿನಿಯರ್ ರೊಕ್ಕ ಮಾಡಕ್ಕೆ ಮಾಡ್ತಾರಪ್ಪ ಅಂತೇಳಿ. ಸೊ ಇವನ್ನೆಲ್ಲ ಹೋಗಲಾಡಿಸೋ ಸಂಬಂಧ ಈ ಎಕ್ಸಿಬಿಷನ್ ಏನ್ ಮಾಡ್ತಾ ಇದ್ದಾರೆ, ಈ ಪಬ್ಲಿಕ್ ಯಾರ್ಯಾರು ಬಿಲ್ಡಿಂಗ್ ಕಟ್ಟೋದಾರ ಮನೆ ಕಟ್ಟೋದಾರ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಪರವಾಗಿ ನಾನು ಈ ಅಸೋಸಿಯೇಷನ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನನಗೆ ಮೊದಲೇ ಸರಿ ಸುಮಾರು 3-4 ವರ್ಷದಿಂದ ಕಬೀರು ಕಲಿಯಿದ್ದಾರೆ. ನಾನು ಅವಾಗ ಹೋದೆ, ಸುಮ್ಮನೆ ಒಂದು ನೋಡಿದ್ರೆ ಬಂದೆ, ನನಗೆ ತಲೆಗೆ ಹೋಗ್ತಾ ಇರೋದು ಏನಂತೇಳಿ. ಸೊ ಆಮೇಲೆ ಇವರಲ್ಲಿ ಇಂಥವ್ರು ಕೇಳಿದಾಗ ಅವರಿಂದ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರಿಗೆ. ಸೊ ಅದರಿಂದ ಅವ್ರ ತಲೆ ಹೋಗ್ತೈತಿ. ಸೊ ಅದರಿಂದ ನಾವು ಮತ್ತವ್ರು ನಾವು ಹೊಸ ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸ್ಕೊಳ್ಳೋಕೆ ಅವ್ರಿಗೆ ಅನುಕೂಲ ಆಗ್ತೈತಿ. ಕೆಲವು ಜನ ಯೂಟ್ಯೂಬ್ ನೋಡಿರ್ತಾರೆ, ಅಲ್ಲಿ ನೋಡಿರ್ತಾರೆ, ಇಲ್ಲಿ ನೋಡ್ತಾರೆ. ಅದ್ರ ಬದಲಿ ಏನ್ ಎಕ್ಸಿಬಿಷನ್ ಸ್ಟಾಲ್ ಇರ್ತಾವ ಅಲ್ಲಿ ಹೋಗಿ ಅಲ್ಲಿ ನೋಡೋದ್ರಿಂದ ಪೂರ್ತಿ ಅವರಿಗೆ ತಿಳುವಳಿಕೆ ತಿಳಿಯುವಂತ ಒಂದು ಕೆಲಸವನ್ನ ಈ ಅಸೋಸಿಯೇಷನ್ ಮಾಡ್ತಾ ಇದೆ. ಸೊ ದಯಮಾಡಿ ನಾನು ಇಲ್ಲಿರುವಂತಹ ಡೀಲರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವೆಲ್ಲರೂ ಇದ್ರಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ. ಇಲ್ಲಿ ಬಂದೇ ಇದ್ದ ಡೀಲರ್ಸ್ಗೂ ಹೇಳ್ರಿ, ಅದರಿಂದ ನಿಮ್ದು ಬಿಸ್ನೆಸ್ ಬೆಳೀತದೆ, ಆಮೇಲೆ ಎಲ್ಲರಿಗೂ ಪಬ್ಲಿಕ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಎಕ್ಸಿಬಿಷನ್ ಇನ್ನೂ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ಕೊಳ್ತಾರೆ. ಧನ್ಯವಾದ. ಎಕ್ಸಿಬಿಷನ್ ಸುಮಾರು ಒಂದು 20 ವರ್ಷದಿಂದ ಒಂದು 10 ಎಕ್ಸಿಬಿಷನ್ ಪ್ಲಾನ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿದಾಗ ನಮಗೇನು ಗೊತ್ತಿರಲಿಲ್ಲ, ಏನೋ ಅಂತ ಮಾತ್ರ ಮಾಡ್ತಾ ಹೋಗ್ತೀವಿ. 4 ತಿಂಗಳು ವರ್ಕ್ ಮಾಡ್ತೀವಿ ಒಂದು. ಬಟ್ ಈಗ ನಾವು ಇದನ್ನು ಒಂದು ದಿನದಾಗ ಮಾಡೋದು ಪರಿಪಕ್ವ ಆಗಿದ್ದೀವಿ ನಾವು. ಫಸ್ಟ್ ಆಫ್ ಆಲ್ ಈ ಎಕ್ಸಿಬಿಷನ್ ಗ್ರ್ಯಾಂಡ್ ಆಗಿ ಮಾಡಬೇಕಂತಂದ್ರೆ ನಮ್ಗೆ ಹೇಗಾಗಿದೆ, ಉತ್ತರ ಕನ್ನಡದಾಗ ನಮ್ಮ ಹಾಗೆ ಮಾಡಕ್ಕೆ ನಮ್ಮ ಲೆವೆಲಿಗೆ ಮಾಡಕ್ಕೆ ಆಗೋದು ಜನತೆ. ಬಟ್ ನಾವು ನಮ್ಮನ್ನು ನಾವು ಇಲ್ಲಿ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಆಗ್ತಿದೆ. ನಾವು ನಾವೆಲ್ಲರೂ ಕೂಡ್ತೀವಿ, ಎಲ್ಲ ಕೂಡ್ಕೊಂಡು ಈ ರೀತಿ ವಿಚಾರ ಮಾಡ್ತೀವಿ. ಎಲ್ಲ ಎಕ್ಸಿಬಿಷನ್ ಸಕ್ಸಸ್ ಆಗುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಎಲ್ಲ ಡೀಲರ್ಸ್ ಯಾರು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ
ಅವ್ರ ಮೊದಲು ಹೇಳ್ತಾರೆ ಸರ್ ನೆಕ್ಸ್ಟ್ ಇಯರ್ ನೀವು ಮಾಡಿದ್ರೆ ನಾವು ಮೊದಲು ಹೇಳಿದ್ರಿ ನನಗೆ ಒಂದು ಮಾಡಿದ್ರು ಯಾರು ಬೇಕಂದ್ರೆ ಯಾರು ಬೇಕಾದ್ರೆ 3 ಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ರೆಸಿಪ್ರೋಕೇಟ್. ನನಗೂ ಊಟ ತಿಂದಾಗ ಒಂದು ಖುಷಿ, ಯಾಕಂದ್ರೆ ಇದು ನಾವು ಮಾಡಿದ್ದು ಕಾರ್ಯ ಏನಂದ್ರೆ ಹೇಳಿದ್ರು ನಾವು ನಥಿಂಗ್ ಬಟ್ ಕೋಟೆ ಅಂತ ಹೇಳಿ. ಈಗ ನಮ್ಮ ಹೆಗಡೆ ನಮ್ಮ ಪೂಜಾರಿ ಮಾಡ್ಬಿಟ್ರು, ದೇವರು ಮತ್ತು ಜನರ ಪೂಜಾರಿ ಮಾಡ್ಬಿಟ್ರು. ಈ ಯಾವಾಗ ನಮ್ಮ ಎಕ್ಸಿಬಿಷನ್ ಮಾಡಿದ ಉದ್ದೇಶ ಏನಿರುತ್ತಲ್ಲ ಅವಾಗ ಪೂಜಾರಿಗಳು ಖುಷಿ ಆಗೈತಿ, ಏನೋ ಮೊಮ್ಮ ಅಂದಿರ್ಬೋದು, ಆದ್ರೆ ಮಾಡಿದವ್ರಿಗೂ ಖುಷಿ ಆಗ್ತೈತೆ ಅವಾಗ. ಆ ರೀತಿ ನಮ್ಮ ಎಕ್ಸಿಬಿಷನ್ ಖುಷಿ ಆಗ್ತಾ ಇದೆ. ಮತ್ತೆ ಆಮೇಲೆ ಈ ಎಕ್ಸಿಬಿಷನ್ ಮಾಡುವಲ್ಲಿ ನಮಗೆ ಒಂದು ಏನ್ ಸ್ವಲ್ಪ ಡೀಲರ್ಸ್ ಎಲ್ಲ ನಮ್ಗೆ ಏನ್ ಮಾಡಿದ್ರು ಸ್ವಲ್ಪ ಚೇಂಜಸ್ ಅದಕ್ಕೆ ನಾನು ಆಲ್ವೇಸ್ ಆಗಿತ್ತು ಆಸ್ಟ್ ಏನು ಬೇಕಾಗಿದೆ ನಿಮಗೆ ಅಂದ್ರೆ ಆಸ್ ಎ ಮಾರ್ಕೆಟಿಂಗ್ ಪರ್ಸನ್ ನಿಮ್ಗೆ ಇಬ್ಬರಿಗೆ ಏನ್ ಬೇಕು ನಮ್ಮ ಎಕ್ಸಿಬಿಷನ್ ವಾಟ್ ಯು ವಾಂಟ್. ನಮ್ಮ ಯಾಕಂದ್ರೆ ನಮ್ಮ ಎಲ್ಲ ಮೆಂಬರ್ಸ್ 3 ದಿವಸ ಅವ್ರ ಕಡೆ ಇದ್ದಾಗ ಯಾರು ಏನೋ ಕಡಿಮೆ ಆಗೋದಿಲ್ಲ, ಎಲ್ಲ ಈಜ್ ಎವ್ರಿಗೂ ಹುಡುಕೋತಾರ, ಅದ್ರ ಜವಾಬ್ದಾರಿ ಎಲ್ಲ ನಮ್ಮ ಏಜೆನ್ಸಿ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಟು ಆಲ್ ಇಂಡಿಯನ್ಸ್ ಹೂ ವಿಲ್ ಸ್ಟ್ಯಾಂಡ್ in the exhibition for whole 3 days. ಸೊ ಯಾವುದೋ ಒಬ್ಬ ಡೀಲರ್ ಆಗಲಿ ಕಂಪನಿಯವರಾಗಲಿ ಯಾವುದೋ ತೊಂದರೆ ಮಾಡೋದು ಆ ರೀತಿ ನೋಡ್ಕೋತಾರೆ. ಒಳ್ಳೇದು. ಎರಡನೇದು ನಾನು ಅದಕ್ಕೆ ನೆಕ್ಸ್ಟ್ ಡೇ ನಾವು ಮುಂದೆ ಏನ್ ಮಾಡೋದು ಇದು ಹೆಚ್ಚಿನ ಏನು ಬಯಸ್ತಿರ್ತೀವಿ ಅಂತ ಹೇಳಿ ಕೇಳಿದಾಗ ಈ ಸರ್ ಸುಮಾರು ಹೇಳಿದ್ರು ಸರ್ ನಾವು ಒಂದು ದಿವಸ ನಾವು ಕಾಲ್ ಮಾಡ್ತೀವಿ, ಬಟ್ ನಮ್ಗೆ ಬ್ರ್ಯಾಂಡಿಂಗ್ ಅದು ಸ್ವಲ್ಪ ಬ್ರ್ಯಾಂಡಿಂಗ್ ಆಗೋದಿಲ್ಲ. ಬ್ರ್ಯಾಂಡಿಂಗ್ ಅಂದ್ರೆ ಯಾವ ಟೈಪ್ ಅಂತ ಕೇಳಿ ಅವ್ರ ಹೇಳಿದ್ರು ಸರ್ ಇಲ್ಲ ಟೈಪರ್ ಸ್ಪಾನ್ಸರ್ ಅಂತ ಮಾಡ್ರಿ, ಆಮೇಲೆ ಬೋರ್ಡ್ ಸ್ಪಾನ್ಸರ್ ಮಾಡ್ರಿ, ಸ್ವಲ್ಪ ಬ್ರ್ಯಾಂಡಿಂಗ್ ಮಾಡ್ರಿ ಅನ್ನೋದು. ಅಂದ್ರೆ ಈಗ ನಾವು ಎಲ್ಲರಿಗೆ ನಾವು ಬಿಲ್ಡ್ ಎಕ್ಸ್ಪೋ ನಾವು ACCLC ಬಿಲ್ಡ್ ಎಕ್ಸ್ಪೋ ಹಾಕಿದ್ದೀವಿ. ಈ ಸಲ ನೋಡಿ ನಾವು ಚೇಂಜ್ ಮಾಡಿದ್ದೀವಿ, ಇಲ್ಲ ಬ್ರೋಚರ್ ಇದೆ ಟೈಟಲ್ ಸ್ಪಾನ್ಸರ್ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಟರ್ಬೋ ಸ್ಟೀಲ್ಸ್. ಪ್ಲೀಸ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಟರ್ಬೋ ಸ್ಟೀಲ್ಸ್ who have come forward to become a title sponsor for this event. ಸೊ ಅದಕ್ಕೆ ಅವರೇ ಮುಖ್ಯತೆಯಾಗಿದ್ದಾರೆ. ಒಳ್ಳೆಯದು. ಎರಡನೇ ಬೋರ್ಡ್ ಸ್ಪಾನ್ಸರ್ 3 ಜನ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ನಾವು ಅದಕ್ಕೆ ಏನೇ ಮಾಡ್ತಾ ಇದ್ದೇವೆ ಈಗ ಟೋಟಲ್ ಎಲ್ಲ ಮೀಡಿಯಾದಲ್ಲಿ ಈಗ ನಮ್ಮ ACCLC ಬಿಲ್ಡ್ ಎಕ್ಸ್ಪೋ ಕೂಡ ಅವ್ರದ್ದು ಎಲ್ಲ ಹೆಸರು ಎಲ್ಲ ಕಡೆ ಹೋಗುತ್ತೆ. ಲೈಕ್ ಇವತ್ತು ನಮ್ಮ ಡೆವಲಪ್ ಈ ಸರಿ ನಾವು ಏನ್ ಮಾಡಿ ಸ್ವಲ್ಪ ಡೆವಲಪರ್ಸ್ಗೆ ನಾವು ಆಸ್ಪತ್ರೆ ಮಾಡ್ಕೊತಾ ಇದ್ದೇವೆ. ಇದು ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ಗಳಲ್ಲ. ಸೊ ಲೇಔಟ್ ಮಾಡಿದವ್ರಿಗೆ ಅಪಾರ್ಟ್ಮೆಂಟ್ ಮಾಡಿದವ್ರಿಗೆ ಅಂಥವ್ರಿಗೆಲ್ಲ ನಮ್ಮನ್ನ ಆಸ್ಪತ್ರೆ ಮಾಡ್ಕೊತಾ ಇದ್ವಿ. ಈ ಸಾರಿ ಇಲ್ಲಿವರೆಗೆ ಬರೀ ನಾವು ಬಿಲ್ಡಿಂಗ್ ಕೊಟ್ಟಲೆ ಮಾಡಿದ್ವಿ. ಈ ದಿಸ್ ಇಯರ್ ನಾವು ಡೆವಲಪರ್ಸ್ಗೂ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಸೆಂಟ್ರಲ್ ಅದು ನಮ್ಮ ಲೈನ್ ಒಳಗೆ ಬರ್ತೈತಿ, ಅದು ಮಾಡ್ತಾ ಇದ್ದೀವಿ. ಸುಮಾರು ಜನ ಬರ್ತಿದ್ದಾರೆ. ಟೈಟಲ್ ಸ್ಪಾನ್ಸರ್ ಈಗ ನಮ್ಮ ತರ್ಬೋದಾಗಿದ್ದಾರೆ. ಇನ್ನೊಂದು 2-3 ಬೋರ್ಡ್ ಸ್ಪಾನ್ಸರ್ ಇದೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬೋರ್ಡ್ ಸ್ಪಾನ್ಸರ್ ಮಾಡಬಹುದು. ಈಗ ಮುಂದೆ ಈಗ ನಾವು ಸ್ಟಾಕ್ ಬುಕಿಂಗ್ ಮಾಡೋ ಪ್ರೊಸೆಸ್ ನಾರ್ಮಲಿ ಇವತ್ತಿನ ನಾವು ಸ್ಟಾಕ್ ಬುಕಿಂಗ್ ಮಾಡ್ತೀವಿ. ಇಲ್ಲಿವರು ನಾವು ಮ್ಯಾಪ್ ನೋಡಿದ್ದಾರೆ, ಬಟ್ ಟುಡೇ ಇವತ್ತಿನಿಂದಲೇ ನಾವು ನಮ್ಮ ಸ್ಟಾಲ್ಗಳು ಯಾರಿಗೆ ಯಾವ ದೊಡ್ಡ ಬೆಲೆ ಹಾಕಿದ್ದು ಅದ್ರ ಕಾರಣ ಅಂದ್ರೆ ಒಬ್ಬರೊಬ್ಬರು ನಾವು ನಮ್ಗೆ ಇದು ಬೇಕು ಅನ್ನೋದು ಬೇಡ. ಇವತ್ತಿನ ಸ್ಟಾರ್ಟ್ ಮಾಡೋಕೆ ಎಲ್ಲ ಕಲಿತಿದ್ದೀವಿ. ಮತ್ತು ನಮ್ಮ ಇನ್ನೊಂದು ಈಗ ನಾವು ಇಲ್ಲಿ ಸ್ಟಾಲ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಸ್ಟಾಲ್ ಯಾವ ಟೈಪ್ ಬರ್ತದೆ ಅಮೌಂಟ್ ನಾವು ಲಾಸ್ಟ್ ಇಯರ್ 2 years ಮಾಡಿದಷ್ಟು ಐನೋಗಿದೆ. ಬಟ್ ಈ ಸಾರಿ ಜಾಗ ಏನಾದ್ರೆ ಕಲಾಪುರನ್ನು ಪೇಷಂಟ್ ನೋಡಬೇಕಾಗಿದೆ. ಯಾಕಂದ್ರೆ ನಮ್ಮ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅಲ್ಲಿ ಕಾರ್ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ನಾವು ಈ ದೊಡ್ಡ ಏರಿಯಾ ಮಾಡಿದ್ವಿ. ಸೊ ಇಟ್ ವಿಲ್ ಬಿ ಗ್ರ್ಯಾಂಡ್ ಸೆಕ್ಷನ್ ವಿತ್ ಅವರ್ ಸಪೋರ್ಟ್ ಅಂತ ಹೇಳ್ತೀನಿ. ಆಮೇಲೆ ಸ್ಟಾಲ್ ಬುಕ್ ಮಾಡೋದು ಪ್ರೊಸೆಸ್ ಮಾಡಿದ್ರೆ ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ ನಮ್ಮ ದೇಶವನ್ನು ನಮ್ಮೆಲ್ಲರೂ ಸುಖವಾಗಿರ್ಬೇಕು. ನಮ್ಮ ದೇಶದ ಬಾರ್ಡರ್ ಕಾಯ್ತದಲ್ಲ ಅವ್ರನ್ನ ವಂದಿಸಿ ಆ ಕೆಲಸ ಮಾಡಿ ದಾವಣಗೆರೆ ಬಂದು ಬಿಸ್ನೆಸ್ ಚಾಲೂ ಮಾಡಿದಂತ ನಮ್ಮ ಬಸವರಾಜ ಬಳಗೆಯವರಿಗೆ ಫಸ್ಟ್ ಆಪ್ಷನ್ ಕೊಡ್ತೀವಿ. ಫಸ್ಟ್ ಆಪ್ಷನ್ ಫಸ್ಟ್ ಈಗ ನಾವು ಬಸ್ ಚಾಲೂ ಮಾಡಿದಾಗ ಫಸ್ಟ್ ಆಪ್ಷನ್ ಕೊಟ್ಟು ಬಸವರಾಜ ಬಳಗೆ, ಆಮೇಲೆ ಎಲ್ಲರೂ ನಿಮಗೆ ಯಾವಾಗ ಅಂತ ತಿಳ್ಕೊಡಿ. ಈಗ ಇನ್ನೂ ಇದೆ, ಇವು ಸ್ಟಾರ್ಟ್ ಇನ್ನೂ 1 ತಿಂಗಳು ಎಲ್ಲರೂ ಕೂಡಿ ಈ ನಮ್ಮ ಎಜುಕೇಶನ್ ಸಕ್ಸಸ್ ಮಾಡೋಕ್ಕೆ ನಮ್ಮ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂಥ ರವಿ ಕುಳೇದವರು ಒಂದು ಕಂಪನಿ ಮಾರ್ಕೆಟಿಂಗ್ ಮ್ಯಾನೇಜರ್ ಅಷ್ಟೇ ಅಲ್ಲ, ನಮ್ಮ ಇಂಜಿನಿಯರ್ಸ್ ಜೊತೆ ಅವರೊಬ್ಬರು ಇಂಜಿನಿಯರ್ ಆಗಿ ಒಂದು ಆತ್ಮೀಯ ಸ್ನೇಹಿತರಂದ್ರೆ ಎಲ್ಲರ ಜೊತೆನೂ ಅಷ್ಟೇ ಆತ್ಮೀಯತೆಯಿಂದ ಇರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ.
ಅದೇ ರೀತಿ ಇನ್ನೋರ್ವ ಅತಿಥಿ ಜನನಾಯಕರು. ಒಂದು ನಮ್ಮ ಕಾರ್ಪೊರೇಷನ್ನೊಳಗೆ ಯಾವುದಾದ್ರು ಏನಾದ್ರು ಸಮಸ್ಯೆ ಇದೆ ಅಂತಂದ್ರೆ ಖಡಕ್ಕಾಗಿ ನಿಂತು ಮಾತಾಡಿ ಅಧಿಕಾರಿಗಳ ಜೊತೆ ಮಾತಾಡಿ ಆ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ತಮ್ಮ ಒಂದು ಸಂಪೂರ್ಣ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲರ ಜೊತೆಗೂ ಆತ್ಮೀಯತೆಯಿಂದ ಇರ್ತಾರೆ. ಸುರೇಶ್ ಬೇರೆ ಎಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.